ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್. ನೀವು ನಮ್ಮನ್ನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಭಟ್ಮಾಮ್ ಎನ್ನುವಂತಹ ಹೆಸರಿನಲ್ಲಿ ಸಂಪರ್ಕಿಸಬಹುದು. ನಮ್ಮ ಭಟ್ಮಾಮ್ ಎನ್ನುವಂತಹ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂತಹ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಇವತ್ತು ಇನ್ನೇನು ರಾಮನವಮಿ ಬರ್ತಾ ಇದೆ. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿಯಂದು ಶ್ರೀರಾಮನ ಜನನವಾಗಿರತಕ್ಕಂಥದ್ದು, ಆ ಪರಮಾತ್ಮನ ಹುಟ್ಟಿದ ದಿವಸ. ಅಂದರೆ ಈ ಭೂಮಿಯಲ್ಲಿ, ಭೂಲೋಕದಲ್ಲಿ ಆ ಪರಮಾತ್ಮ ಅವತರಿಸಿದಂತಹ ದಿನ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಅಂತ ಹೇಳ್ಬೋದು. ನಾವೆಲ್ಲರೂ ಕೂಡ ಆ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ಬೋದು, ಅಥವಾ ಮನೆಯಲ್ಲೇ ರಾಮನ ವಿಗ್ರಹಗಳನ್ನು, ಫೋಟೋವನ್ನು ಇಟ್ಟು ಪೂಜೆ ಮಾಡಿ ದೇವರಿಗೆ ವಿಶಿಷ್ಟವಾದಂತಹ ಕೋಸಂಬರಿ ಹಾಗೂ ಪಾನಕವನ್ನು ನೈವೇದ್ಯ ಮಾಡಿ ಆ ದೇವರ ನಾಮ ಸಂಕೀರ್ತನೆಯನ್ನು ಮಾಡ್ಬೋದು. ವಿಶೇಷವಾಗಿ ಇಲ್ಲಿ ರಾಮನ ಹಬ್ಬ ಅಂತಂದರೆ ಇಲ್ಲಿ ವಿಶೇಷವಾಗಿ ಬರುವಂಥದ್ದೇ ಆತನ ನಾಮ ಸಂಕೀರ್ತನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನತಕ್ಕಂತಹ ನಾಮದಿಂದ ಆ ಭಗವಂತನ ಜಪವನ್ನು ಮಾಡಿ ಆ ಭಗವಂತನ ನಾಮ ಸಂಕೀರ್ತನೆಯನ್ನು ಯಥೇಚ್ಛ ಸಂಖ್ಯೆಯಲ್ಲಿ ಮಾಡಿದರೆ ಇನ್ನೂ ಉತ್ತಮ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ, ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಗವಂತನ ಆ ಒಂದು ಮಂತ್ರವನ್ನು, ರಾಮತಾರಕ ಮಂತ್ರವನ್ನು ಜಪಿಸೋದರಿಂದ ನಾವು ನಮ್ಮೆಲ್ಲ ಪಾಪಗಳನ್ನು ಕಳ್ಕೊಂಡು ಈ ಜನ್ಮದಿಂದನೇ ನಾವು ಮುಕ್ತಿಯನ್ನು ಪಡ್ಕೊಂಡ್ಬಿಡ್ಬೋದು. ಅಷ್ಟು ಶಕ್ತಿಶಾಲಿಯಾದಂತಹ ನಾಮ ಅದು. ಯಾಕಂತಂದರೆ ರಾಮ ಎನ್ನುವಂಥ ಎರಡು ಶಬ್ದವನ್ನು ಉಚ್ಚಾರಣೆ ಮಾಡಿದ್ರಿಂದ ಆ ಬೇಡನಾಗಿದ್ದಂತಹ ಒಬ್ಬ ವ್ಯಕ್ತಿ ಆದಿಕವಿಯಾಗಿ, ವಾಲ್ಮೀಕಿಯಾಗಿ ರೂಪುಗೊಂಡು ರಾಮಾಯಣ ಬರೀತಾನೆ ಅಂತಂದರೆ ಆ ನಾಮದ ಶಕ್ತಿಯನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನೋಡಿ, ಈ ರಾಮನವಮಿ ದಿವಸದಂದು ಏನಾದರೂ ಪುನರ್ವಸು ನಕ್ಷತ್ರ ಬಂದರೆ ಅದು ಇನ್ನೂ ಪರಮ ಮಂಗಳಕರವಾದಂಥ ದಿನ. ಆ ದಿನ ಚಂದ್ರ ವೃದ್ಧಿ ಸ್ಥಿತಿಯಲ್ಲಿರ್ತಾನೆ. ಅಂತಂದರೆ ಆ ದಿನ ದೈವಿ ಸಂಪತ್ತು ವೃದ್ಧಿ ಆಗ್ತದೆ, ಜಾಸ್ತಿ ಆಗ್ತದೆ. ಅಸುರಿ ಸಂಪತ್ತು ಕ್ಷೀಣವಾಗ್ತಾ ಬರ್ತದೆ, ಅಂದರೆ ಕಡಿಮೆ ಆಗ್ತಾ ಬರ್ತದಂತೆ. ಪ್ರತಿ ತಿಂಗಳು ಶುಕ್ಲ ಪಕ್ಷ ಬರುತ್ತೆ, ಪ್ರತಿ ತಿಂಗಳು ನವಮಿ ಬರುತ್ತೆ. ಆದರೂ ಕೂಡ ಇದು ಶ್ರೀಮನ್ನಾರಾಯಣನಿಗೆ ವಸಂತ ಮಾಸ ಅತ್ಯಂತ ಪ್ರೀತಿಕರವಾದ್ದರಿಂದ ಈ ವಸಂತ ಮಾಸದ, ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿಯಲ್ಲಿ ಬರತಕ್ಕಂಥ ದಿನವೇ ನಾವು ರಾಮನ ಅವತಾರವಾಗಿರೋದ್ರಿಂದ ಇದನ್ನು ನಾವು ರಾಮನವಮಿ ಎನ್ನುವಂತಹ ಹೆಸರಿನಲ್ಲಿ ದೊಡ್ಡ ಹಬ್ಬವಾಗಿ ಇದನ್ನು ನಾವೆಲ್ಲರೂ ಕೂಡ ಹಿಂದೂಗಳು ಆಚರಣೆ ಮಾಡ್ತೇವೆ. ಹಾಗಾಗಿ ಇನ್ನು ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಂತೂ ಈ ದಿನ ಬಹಳ ದೊಡ್ಡ ರೀತಿಯಲ್ಲಿ ಹಬ್ಬ ಉತ್ಸವಗಳಾಗ್ಬೋದೇನೋ. ನಾವೆಲ್ಲರೂ ಕೂಡ ರಾಮನ ಭಕ್ತರಾಗೋಣ, ರಾಮನ ನಾಮವನ್ನು ಜಪಿಸೋಣ, ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ. ಸಾಧ್ಯವಾದಷ್ಟು ಆ ದಿನ ದಾನ ಧರ್ಮಾದಿಗಳನ್ನು ಮಾಡಿ, ಸತ್ಪಾತ್ರರಿಗೆ ದಾನ ಧರ್ಮಾದಿಗಳನ್ನು ಮಾಡಿ, ಭಗವಂತನ ನಾಮವನ್ನು ಜಪಿಸಿ, ಭಗವಂತನ ಕೃಪೆಗೆ ಪಾತ್ರರಾಗಿ. ಯಾಕಂತಂದರೆ ರಾಮನಾಮಕ್ಕಿಂತಲೂ ಮಿಗಿಲಾದಂಥ ನಾಮ ಮಂತ್ರ ಮತ್ತೊಂದಿಲ್ವಂತೆ ಈ ಕಲಿಯುಗದಲ್ಲಿ. ಬೇಗ ನಮಗೆ ಎಲ್ಲ ಒಳ್ಳೆಯದಾಗಬೇಕು ಅಂತಂದರೆ ನಾವು ಈ ಕಲಿಯುಗದಲ್ಲಿ ರಾಮನ ಜಪವನ್ನು ಮಾಡಬೇಕಂತೆ. ಹಾಗಾಗಿ ನೋಡಿ, ಹಿರಿಯರು ಹೇಳಿದ್ದು, ರಾಮನಾಮವೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಅಂತ. ಹಾಗಾಗಿ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ. ಪಾರ್ವತಿ ಕೇಳ್ತಾಳಂತೆ, ಕೇನೋಪಾಯೇನ ಲಘುನಾ ವಿಷ್ಣುರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ ಅಂತ. ಆಗ ಶಿವನ್ ಹೇಳೋ ಮಾತಿದು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮವರಾನನೆ ಅಂತ. ಅಂದರೆ 3 ಸಲ ರಾಮ 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 ಅಂತ ಹೇಳಿದ್ರೆ 1000 ಸಲ ಭಗವಂತನ ನಾಮ, ಅಂದರೆ ಒಂದು ವಿಷ್ಣು ಸಹಸ್ರನಾಮವನ್ನು ಓದಿದ ಪುಣ್ಯ 3 ಸಲ ರಾಮ ರಾಮ ಅಂತ ಹೇಳಿದ್ರೆ ಬಂದುಬಿಡ್ತದಂತೆ. ಹಾಗಾಗಿ ನೋಡಿ ಈ ರಾಮ ಶಬ್ದದ ಮಹತ್ವ ಎಷ್ಟಿದೆ ಅಂಥೇಳಿ. ನಾರಾಯಣ ಅಷ್ಟಾಕ್ಷರಿಯ ರಕಾರ, ಅಂದರೆ ಓಂ ನಮೋ ನಾರಾಯಣದಲ್ಲಿ ಬರ್ತಕ್ಕಂತಹ ಒಂದು ಅಕ್ಷರ ರಾ. ಓಂ ನಮಃ ಶಿವಾಯ ಶಿವಪಂಚಾಕ್ಷರಿಯ ಮಕಾರ, ಅಂದರೆ ಓಂ ನಮಃ ಶಿವಾಯದಲ್ಲಿ ಬರ್ತಕ್ಕಂತಹ ಮಕಾರ, ಎರಡು ಸೇರಿಸಿ ರಾಮ ಎನ್ನುವಂಥ ಶಬ್ದ ಆಗಿರತಕ್ಕಂಥದ್ದು. ಈ ರಾಮ ಅನ್ನುವಂಥ 1-2 ಅಕ್ಷರವನ್ನು ಹೇಳಿದ್ರೆ ನಾವು ನಾರಾಯಣ ಅಷ್ಟಾಕ್ಷರಿ, ಶಿವಪಂಚಾಕ್ಷರಿ, ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಎರಡೂ ಮಂತ್ರವನ್ನು ಜಪಿಸಿದಂಥ ಫಲ ನಮಗೆ ಸಿಗ್ತದೆ, ಪುಣ್ಯ ನಮಗೆ ಸಿಗ್ತದೆ, ಲಾಭ ನಮಗೆ ಲಭ್ಯವಾಗ್ತದೆ. ಹಾಗಾಗಿ ಇದನ್ನು ನಾವು ಯಥೇಚ್ಛ ಸಂಖ್ಯೆಯಲ್ಲಿ ಜಪಿಸೋಣ, ಭಗವಂತನ ಕೃಪೆಗೆ ಪಾತ್ರರಾಗೋಣ, ನಮ್ಮ ಜನ್ಮವನ್ನು, ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಂಡು ಆದಷ್ಟು ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಂತ ಈ ರೀತಿಯಲ್ಲಿ ಹೇಳ್ಬೋದು. ರಾಮ ಮಂತ್ರವ ಜಪಿಸೋ ಹೇ ಮನುಜ,
ರಾಮ ಮಂತ್ರವ ಜಪಿಸೋ ಅಂತ ಹಿರಿಯರು ಹೇಳಿಲ್ವಾ? ಹಾಗಾಗಿ ನಾವೆಲ್ಲರೂ ಕೂಡ ರಾಮನವಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ಆ ಭಗವಂತ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ, ಒಳ್ಳೆಯ ಜೀವನವನ್ನು ಕೊಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ರಾಮ್.